ನಮಸ್ಕಾರ, ನಾನು ನಿಮ್ಮ ಅನ್ಸೂಯ ಗೌಡ. ಎ3 ಅಕಾಡೆಮಿ ಆ್ಯಂಡ್ ರಿಸರ್ಚ್ ಲ್ಯಾಬ್ನ ಕೋಆರ್ಡಿನೇಟರ್ ಹಾಗೂ ಲೈಫ್ ಸ್ಕಿಲ್ ಟ್ರೈನರ್, ಮೆಮೊರಿ ಕೋಚ್ ಆದ ಶ್ರುತಿಯವರ ಬಗ್ಗೆ ಒಂದು ಕಿರುಪರಿಚಯ ನಿಮಗಾಗಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ನಾನು ಎ3 ಅಕಾಡೆಮಿನಲ್ಲಿ ಲೈಫ್ ಸ್ಕಿಲ್ ಟ್ರೈನರ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಮಕ್ಕಳು ಹೇಗಾದರೂ ಮಾಡಿ ಮಾರ್ಕ್ಸ್ನ ತಗೊಳ್ಳೋದಕ್ಕೆ ಕಷ್ಟಪಡ್ತಾರೆ ಆ್ಯಂಡ್ ಮಾರ್ಕ್ಸ್ನ ತಗೋತಾರೆ, ಇನ್ನೇನೋ ಕಾಲೇಜಿಗೆ ಸೇರ್ಕೋತಾರೆ, ಒಳ್ಳೆ ಕೆರಿಯರ್ಗೂ ಜಾಯ್ನ್ ಆಗ್ತಾರೆ. ಅಕಾಡೆಮಿಕ್ಸ್ ಅಲ್ಲದೇ ಹೋದರೂ ಕೂಡ ಕೆಲವು ಮಕ್ಕಳು ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಚೆನ್ನಾಗಿ ಶೈನ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಕರಾಟೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮತ್ತು ಅದನ್ನೇ ಕೆರಿಯರ್ ಆಗಿ ಕೂಡ ಅದನ್ನು ಔಟ್ ಮಾಡ್ಕೊಡ್ತಾರೆ. ಬಟ್ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನುವಂಥ ವಯಸ್ಸು ಬಂದಾಗ, ಲೈಕ್ ಆಫ್ಟರ್ 24 to 25 ಇಯರ್ಸ್, ಮಕ್ಕಳಿಗೆ ಸಣ್ಣ ಪುಟ್ಟ ಜೀವನದಲ್ಲಿ ಬರುವಂಥ ಚಾಲೆಂಜಸ್ಗಳನ್ನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಫೇಲ್ಯೂರ್ಸ್ಗಳನ್ನು ಎದುರಿಸೋದು ಬರದೇ ಇರುವಂಥದ್ದು, ಡಿಸಿಷನ್ ಮೇಕಿಂಗ್ ಸರಿಯಾಗಿ ಮಾಡೋಕ್ಕಾಗದೇ ಇರುವಂಥದ್ದು, ಅಥವಾ ಯಾರೋ ಹುಡುಗಿ ಕೈ ಕೊಟ್ಟು, ಅಥವಾ ನನ್ನ ಜೀವನ ನಾನು ಅನ್ಕೊಂಡ ರೀತಿಯಲ್ಲಿ ನಡೀತಾ ಇಲ್ಲ, ಈ ರೀತಿ ಏನೇನೋ ಕಷ್ಟಗಳಿಗೆ ಬದುಕೇ ಮುಳುಗೋಯ್ತು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತಿನ ಯುವಕರು ತುಂಬ ಬೇಗ ಡಿಪ್ರೆಷನ್ಗೆ ಹೋಗೋದು ಅಥವಾ ಆತ್ಮಹತ್ಯೆಗೆ ಶರಣಾಗುವಂಥ ರೀತಿಗೆ ಹೋಗ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಲೈಫ್ ಸ್ಕಿಲ್ಲನ್ನು ರೆಕಮೆಂಡ್ ಮಾಡ್ತಾರೆ. ಅಂದರೆ 2 ವರ್ಷದ ಹಿಂದೆಯಿಂದಲೇ ಎಲ್ಲ ಶಾಲೆಗಳಲ್ಲೂ ಕೂಡ ಲೈಫ್ ಸ್ಕಿಲ್ಲನ್ನು ಅಳವಡಿಸಲೇಬೇಕು ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಆಂಬೋರ್ಡ್ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ನಮ್ಮ ಎ3 ಲ್ಯಾಬಲ್ಲಿ ನಾವು ಕೂಡ ಲೈಫ್ ಸ್ಕಿಲ್ ಆ್ಯಂಡ್ ಮೆಮೊರಿ ಟೆಕ್ನಿಕ್ಸ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ಮಕ್ಕಳಲ್ಲಿ ಇಂಥ ಬಿಹೇವಿಯರ್ಗಳನ್ನು ಅಳವಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಡಿಸಿಷನ್ ಮೇಕಿಂಗ್ ಇರ್ಬೋದು, ಅಥವಾ ಮನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇರ್ಬೋದು. ಇಂತಹ ಸ್ಕಿಲ್ಸ್ಗಳನ್ನು ಮಕ್ಕಳು ಕಲಿಯೋದ್ರಿಂದ, ಅಂತ ಸಣ್ಣ ಏಜ್ನಲ್ಲೇ ಕಲಿಯೋದ್ರಿಂದ ಅವರಿಗೆ ಮುಂದೆ ಬರುವಂಥ ಚಾಲೆಂಜಸ್ಗಳನ್ನು ಫೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಸ್ಕಿಲ್ಸ್ಗಳನ್ನು ನಾವು ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ನ ಮೂಲಕ ಮಾಡ್ಕೊಡ್ತೀವಿ, ಅಂದರೆ ಹೇಳ್ಕೊಡ್ಲಾಗುತ್ತೆ. ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ನ ಮೂಲಕ ಮಗುವಿನ ಹುಟ್ಟು ಸಾಮರ್ಥ್ಯ ಏನು ಅನ್ನೋದನ್ನು ಐಡೆಂಟಿಫೈ ಮಾಡಿ ಆ ಸ್ಕಿಲ್ಗಳನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಲೈಫ್ ಸ್ಕಿಲ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಮಗು ಕೂಡ ಅಪ್ಗ್ರೇಡ್ ಆಗಿರುವಂಥದ್ದು ಕೂಡ ಅಷ್ಟೇ ಅತ್ಯಗತ್ಯ.